ಎಲ್ಲರಿಗೂ ನಮಸ್ತೆ. ಈಗ ತಾನೇ ಜಸ್ಟ್ ಪಾಸ್ ಅನ್ನೋ ಒಂದು ಸಿನಿಮಾ ನೋಡ್ಕೊಂಡು ಬಂದ್ವಿ. ಜಸ್ಟ್ ಪಾಸ್ ಅನ್ನೋ ಒಂದು ಕಾನ್ಸೆಪ್ಟೇ ಈಗಿನ ಕಾಲಕ್ಕೆ ತುಂಬ ವಿಶೇಷವಾದ ಒಂದು ಮಹತ್ವ ಕೊಡುತ್ತೆ. ಯಾಕಂದರೆ ಎಲ್ಲ ಸ್ಕೂಲ್ ಕಾಲೇಜ್ಗಳಲ್ಲಿ ತುಂಬ ಓದೋರು 80% 90% ಹುಡುಗರಿಗೆ ಒಂದು ಅವಕಾಶ ಕೊಟ್ಟು ಅವ್ರನ್ನ ಬೆಳೆಸೋವಂಥ ವ್ಯವಸ್ಥೆ ಈಗಿನ ಕಾಲದಲ್ಲಿದೆ. ಅಂಥದ್ರಲ್ಲಿ ಇದೊಂದು ವಿಶೇಷವಾದ ಒಂದು ಸಬ್ಜೆಕ್ಟ್ ಆಗಿ ಅಂದರೆ ಜಸ್ಟ್ ಪಾಸ್ ಆದವ್ರನ್ನ ಒಂದು ಮೋಟಿವೇಟ್ ಮಾಡಿ ಅವ್ರಿಗೆ ಎಜುಕೇಷನ್ ಕೊಟ್ಟು ಅವ್ರನ್ನ ಮುಂದುವರಿಸುವಂಥ ಒಂದು ವಿಧಾನದಲ್ಲಿ ಕಾನ್ಸೆಪ್ಟ್ನಲ್ಲಿ ಈ ಸಿನಿಮಾ ಮಾಡಿದ್ದಾರೆ. ತುಂಬ ಒಳ್ಳೆಯ ಕಾನ್ಸೆಪ್ಟು. ಈ ಒಂದು ಕಾನ್ಸೆಪ್ಟು ಇನ್ನು ನಮ್ಮ ಜನಮಾನಸದಲ್ಲಿ ಹಾಗೆ ಮುಂದುವರಿಲಿ. ಅಂದರೆ ಇದುವರೆಗೆ ಅಂಥ ಕಾನ್ಸೆಪ್ಟ್ ಬಂದಿಲ್ಲ. ಮೇ ಬಿ ಆಫ್ಟರ್ ದಿಸ್ ಸಿನಿಮಾ ಆದರೂ ಅಂಥ ಒಂದು ಕಾನ್ಸೆಪ್ಟ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ. ಆಮೇಲೆ ಆ್ಯಕ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಒಂದಷ್ಟು ಕಲಾವಿದರು, ನಾನು ಒಬ್ಬ ಕಲಾವಿದ ಆಗಿರೋದ್ರಿಂದ ಒಂದಷ್ಟು ಜನ ಕಲಾವಿದರು ನಮ್ಗೆ ಗೊತ್ತಿರೋರು ಇದ್ದಾರೆ. ಹಾಗಾಗಿ ತುಂಬ ಚೆನ್ನಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಒಳ್ಳೆ ಮೇರು ಕಲಾವಿದರು ಈ ಸಿನಿಮಾದಲ್ಲಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಒಟ್ಟಲ್ಲಿ ಈ ಸಿನಿಮಾ ತುಂಬ ಚೆನ್ನಾಗಿತ್ತು, ಮೆಸೇಜ್ ತುಂಬ ಚೆನ್ನಾಗಿತ್ತು ಅಂತ ಹೇಳೋದ್ರ ಮೂಲಕ ನನ್ನ 2 ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಜಸ್ಟ್ ಪಾಸ್ ಪ್ರೀಮಿಯರ್ ಶೋಗೆ ಬಂದಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಸ್ಟೋರಿ ಯುನಿಕ್ ಆಗಿದೆ, ಹೊಸತನ ಇದೆ. ಎಜುಕೇಷನ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಈ ಮೂವಿಲಿ ತೋರಿಸಿದ್ದಾರೆ. ಹೋಲ್ ಟೀಮ್ಗೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮುಖ್ಯವಾಗಿ ನನಗೆ ರಂಗಾಯಣ ರಘು ಸರ್ದು ನನಗೆ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಪ್ರಣತಿ ಮತ್ತು ಶ್ರೀ ನನಗೆ ತುಂಬ ಕ್ಲೋಸ್ ಫ್ರೆಂಡ್ಸ್. ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಮತ್ತು ಆನ್ಲೈನ್ ಕೂಡ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವೀಸ್ ನೋಡಿ, ಪೈರಸಿ ಮಾಡಬೇಡಿ. ಯುನಿಕ್ ಆಗಿದೆ ಸ್ಟೋರಿ. ಈಗಿನ ಕಾಲದ ಸ್ಟೂಡೆಂಟ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆಲ್ ದಿ ಬೆಸ್ಟ್ ಆಲ್ ಟೀಮ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಪರಿಚಯ ಮಾಡ್ಕೊತೀನಿ. ನನ್ನ ಹೆಸರು ಶ್ರೀಭವ್ಯ ಅಂತ. ಇದರಲ್ಲಿ ನಾನು ಸಾಧು ಕೋಕಿಲ ಸರ್ ಮತ್ತು ಪ್ರಕಾಶ್ ತುಮ್ಮಿನಾಡು ಅವರ ಕಾಂಬಿನೇಷನಲ್ಲಿ ಮಾಡಿದ್ದೀನಿ, ಅವ್ರ ಪೇರ್ ಆಗಿ. ತುಂಬ ಖುಷಿಯಾಗುತ್ತೆ. ನಾನು ಆ್ಯಕ್ಚುಲಿ ನೆನ್ನೆ ಸಿನಿಮಾ ನೋಡಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ನನ್ನ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಮುಂಚೆ ನನ್ನ ತಂಡದ ಜೊತೆ, ನನ್ನ ಅಮೃತಾಂಜನ್ ಸಿನಿಮಾ ತಂಡದ ಜೊತೆ ಬಂದಿದ್ದೀನಿ ಇವತ್ತು. ನಾನು ರಿವ್ಯೂ ಕೊಡೋದಕ್ಕಿಂತ ಅವ್ರು ಕೊಟ್ಟರೆ ಚೆನ್ನಾಗಿರುತ್ತೆ. ಇಲ್ಲ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಬೆಳೆದಿರೋದ್ರಿಂದ ಸಿನಿಮಾ ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು. ಒಂದು ಸಲ ಅದು ಹಳೇದೆಲ್ಲ ನೆನಪಾಯಿತು. ಎಲ್ಲರೂ ಈ ಸಿನಿಮಾನ ಬರೀ ಫ್ಯಾಮಿಲಿ ಆಡಿಯನ್ಸ್ ಮಾತ್ರ ಅಲ್ಲ, ಹಾಸ್ಟ್ಲು ಹುಡುಗಿರು ಮಾತ್ರ ಅಲ್ಲ, ಯಾರ್ಯಾರು ತಂದೆ ತಾಯಿಗಳು ಯಾರ್ಯಾರು ಇದ್ದೀರಿ ಎಲ್ಲ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋಂಥ ಸಿನಿಮಾ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿನಿಮಾ ತುಂಬ ಚೆನ್ನಾಗಿತ್ತು. ನಾರ್ಮಲ್ ಕತೆ ಆಗಿರಲಿಲ್ಲ, ತುಂಬ ವಿಭಿನ್ನವಾಗಿತ್ತು. ಆಮೇಲೆ ಒಂದಿಷ್ಟ ಆಗಿದೆ ಏನಂದರೆ ಬರೀ ಹೀರೋಯಿನ್ಗಲ್ಲ, ಬೇರೆ ಎಲ್ಲ ಪಾತ್ರಗಳಿಗೂ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಕೆಲವು ಪಿಕ್ಚರ್ನಲ್ಲಿ ಬರೀ ಹೀರೋಯಿನ್ನೇ ಕಾಣಿಸ್ತಾರೆ. ಇದರಲ್ಲಿ ಎಲ್ಲ ಪಾತ್ರಗಳು ಎದ್ದು ಕಾಣಿಸ್ತಾ ಇದ್ರು. ಅದು ತುಂಬ ಖುಷಿ ಆಯಿತು. ಎಲ್ಲರೂ ಬಂದು ನೋಡಿ ಜಸ್ಟ್ ಪಾಸ್. ಏನು ಬೇಕು? ಹಾಯ್, ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಜಸ್ಟ್ ಪಾಸ್ ಅನ್ನುವಂಥ ಪಿಕ್ಚರ್ನ ನೋಡಿದ್ವಿ. ನಮ್ಮ ಶ್ರೀ ನನ್ನ ಆತ್ಮೀಯ ಗೆಳೆಯ ಮತ್ತು ಒಂದು ಸಿನಿಮಾಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀವಿ ನಾವು. ಹೊಂದಿಸಿ ಬರೆಯೋ ಸಿನಿಮಾದಲ್ಲಿ ನಾನು ಮತ್ತು ಟೈಗರ್ ನಿಮಗೆಲ್ಲರಿಗೂ ಇಷ್ಟ ಆಗಿರ್ತಾರೆ. ಜಸ್ಟ್ ಪಾಸ್ ಸಿನಿಮಾ ಈಗ ತಾನೇ ನೋಡ್ಕೊಂಬಂದ್ವಿ. ಪ್ರತಿ ಸಿನಿಮಾನೂ ಪ್ರತಿ ಪಾತ್ರನೂ ಅಂದರೆ ಒಟ್ಟಿಗೆ ವರ್ಕ್ ಮಾಡೋದ್ರಿಂದ, ಹತ್ತಿರದಿಂದ ನೋಡಿರೋದ್ರಿಂದ ತುಂಬ ಶ್ರದ್ಧೆಯಿಂದ ತುಂಬ ಪ್ರೀತಿಯಿಂದ ಕೆಲಸ ಮಾಡುವಂಥ ನನ್ನ ಗೆಳೆಯ. ಇಡೀ ತಂಡಕ್ಕೆ ಶುಭಾಶಯಗಳು. ಆ್ಯಂಡ್ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಮತ್ತು ನಾಯಕ ನಟಿಯವ್ರಿಗಾಗಿರಲಿ ಅಥವಾ ನಮ್ಮ ಇವರೊಟ್ಟಿಗೆ ಕೆಲಸ ಮಾಡುವಂಥ ಪ್ರತಿಯೊಬ್ಬ ನಟರು ಕೂಡ ಎಲ್ರಿಗೂ ಕೂಡ ಶುಭಾಶಯಗಳು. ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು. ರಾಮೇನಹಳ್ಳಿ ಜಗನ್ನಾಥ್. ನಮಸ್ತೆ, ನಾನು ರಾಮೇನಹಳ್ಳಿ ಜಗನ್ನಾಥ್, ಹೊಂದಿಸಿ ಬರೆಯಲಿ ಚಿತ್ರದ ನಿರ್ದೇಶಕ. ಇವತ್ತು ನಾವು ಬಂದಿರೋದು ನಮ್ಮ ಶ್ರೀ ಹೊಂದಿಸಿ ಬರೆಯಲಿ ಕುಮ್ಮಿಯಾಗಿ ಮಾಡಿದರು. ಹಾಗಾಗಿ ಅವ್ರಿಗೋಸ್ಕರ ಈ ಸಿನಿಮಾ ನೋಡೋಕೆ ಬಂದು ಅವ್ರು ನಟಿಸಿರೋದು. ಆ್ಯಂಡ್ ಇಡೀ ಸಿನಿಮಾದಲ್ಲಿ ಹೇಳಬೇಕು ಅಂತ ಹೊರಟಿರೋ ಆಶಯ ಇತ್ತಲ್ಲ, ಆಶಯ ಚೆನ್ನಾಗಿತ್ತು. ಅಂದರೆ ಜಸ್ಟ್ ಪಾಸ್ ಆದವ್ರಿಗೆ ಒಂದು ಬದುಕನ್ನು ಕಟ್ಕೊಡ್ಬೇಕು ಅನ್ನೋ ಒಂದು ಆಶಯ ಚೆನ್ನಾಗಿತ್ತು. ಇದರಲ್ಲಿ ಹಾಡು ಇಷ್ಟ ಆಯಿತು ಹಾಗೂ ಆ ಆಶಯ ಇಷ್ಟ ಆಯಿತು. ಮತ್ತು ನಮ್ಮ ಕೇಳಿಸ್ತಾ ಇಲ್ವಾ?
ಓಕೆ. ಮತ್ತು ನಮ್ಮ ಶ್ರೀಯವರು ಮತ್ತು ಇದರಲ್ಲಿ ನಟಿಸಿರುವಂಥ ಎಲ್ಲ ಫ್ರೆಂಡ್ಸ್ ಕ್ಯಾರೆಕ್ಟರ್ಗಳು ಇವರೆಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಮತ್ತು ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಮೊದಲನೇದಾಗಿ ಇದೇ ದಿನ 1 ವರ್ಷದಿಂದ ನಮ್ಮದು ಹೊಂದಿಸಿ ಬರೀರಿ ರಿಲೀಸ್ ಆಗಿತ್ತು. ಅದು ಲಕ್ಕಿಯಾಗಿತ್ತು ನಮ್ಮ ಶ್ರೀಗೆ. ಇವಾಗ ಹೋಪ್ಫುಲಿ ಈ ವರ್ಷ ಕೂಡ ಇದು ಫೆಬ್ 10th ಒಳ್ಳೇದಾಗಲಿ. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕತೆ ತುಂಬ ಚೆನ್ನಾಗಿದೆ, ತುಂಬ ಆನೆಸ್ಟ್ ಅಟೆಂಪ್ಟು. ಹಾಡು ಚೆನ್ನಾಗಿದೆ. ಅವರು ತುಂಬ ಹೀರೋಯಿನ್ ಥರನೇ ಕಾಣಿಸ್ತಾರೆ ಆ್ಯಕ್ಚುಲಿ ಇವರು. ಜಸ್ಟ್ ಪಾಸು ಒಂದು ಒಳ್ಳೆ ಮೆಸೇಜ್ ಇದೆ. ಜಸ್ಟ್ ಪಾಸ್ ಆದ್ರೇನು ಅಲ್ಲಿ ಎಂಡ್ ಆಗಲ್ಲ ಲೈಫ್, ಅದಕ್ಕಿಂತ ಮುಂದೆ ಹೋಗ್ಬೋದು ಅಂತ. ನಮ್ಮ ತಂದೆ ತಾಯಿಗೆ ತೋರಿಸ್ಬೋದು ಅಂದರೆ ಬೈತಾರೆ ನನಗೆ, ನಾನು ಯಾಕೆ ಚೇಂಜ್ ಆಗಿಲ್ಲ ಅಂತ. ಸೊ ಎನಿವೇ ಆಲ್ ದ ಬೆಸ್ಟ್ ಇಡೀ ಟೀಮ್ಗೆ. ಥ್ಯಾಂಕ್ ಯು. ಕ್ರೆಡಿಟ್ ಶುಡ್ ಗೋ ಟು ಡೈರೆಕ್ಟರ್, ಸ್ಟೋರಿ ರೈಟರ್ ರಘು ಮತ್ತು ಪ್ರೊಡ್ಯೂಸರ್ ಶಶಿಧರ್ ಮತ್ತು ಹೀರೋ ಹೀರೋಯಿನ್ ಎಕ್ಸಲೆಂಟ್ ಆ್ಯಕ್ಟಿಂಗು. ಇದು ಹೊಸಬ್ರು ಅಂತ ಅನಿಸಲ್ಲ, ಸುಮಾರು ವರ್ಷದಿಂದ ತುಂಬ ಹೈಯರ್ ಲೆವೆಲಲ್ಲಿ ಇರೋದಕ್ಕೆ ನಾವು ಯುವರತ್ನ ಮತ್ತು ಇದನ್ನೆಲ್ಲ ಏನು ನೋಡ್ತಿದ್ದೋ ಕಿರಿಕ್ ಪಾರ್ಟಿ ಅದೆಲ್ಲ ಅದಕ್ಕಿಂತ ಎಕ್ಸಲೆಂಟಾಗಿ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇರೋಂಥ ಒಂದು ಸಿನಿಮಾ. ಎಸ್ಪೆಷಲಿ ಈ ಜನವರಿ ಫೆಬ್ರವರಿ ಎಕ್ಸಾಮ್ ಪಾಯಿಂಟ್ ಇದರಲ್ಲಿ ಹುಡುಗರಿಗಂತೂ ಒಂದು ಬ್ರಿಲಿಯಂಟ್ ಮೆಸೇಜ್. ನಿಜಕ್ಕೂ ಅವ್ರ ಕಾನ್ಫಿಡೆನ್ಸ್ ಬೂಸ್ಟಿಂಗು. ಸಾಧು ಕೋಕಿಲ ಮತ್ತು ರಂಗಣ್ಣರಿಗೂ ಹ್ಯಾಟ್ಸ್ ಅಪ್ ಟು ದೆಮ್. ಮತ್ತು ಪೊಲೀಸ್ ಪಾತ್ರದಲ್ಲಿ ಮಹಾದೇವು ಮತ್ತು ಇನ್ನೊಬ್ಬರು ಎಲ್ಲ ಸುಚೇತ್ ಪ್ರಸಾದ್ ಯಾರನ್ನೂ ಕೂಡ ಇದು ಮಾಡೋಂಗಿಲ್ಲ. ಎಲ್ಲ ಆ್ಯಕ್ಟರ್ಸ್ಗೂ ಕೂಡ ಪ್ರತಿಯೊಬ್ಬರೂ ಕೂಡ ತುಂಬ ಇದು ಮಾಡ್ತಾ ಇರೋದು. ಒಂದು ದೊಡ್ಡ ಮಟ್ಟದಲ್ಲಿ ನಿಲ್ಲುವಂಥ ಕಾಂತಾರ KGF ಮಟ್ಟದಲ್ಲಿ ಹಿಟ್ಟಾಗೋಂಥ ಸಿನಿಮಾ ಅಂತ ಅಂದ್ಬಿಟ್ರು ಅತಿಶಯೋಕ್ತಿ ಅಲ್ಲ. ನಿಜಕ್ಕೂ ಕೂಡ ಇದು ಹ್ಯಾಟ್ಸ್ ಆಫ್. ಮೀಡಿಯಾದವ್ರು ದಯವಿಟ್ಟು ಇದನ್ನು ಪ್ರಾಪಗಂಡ ಮಾಡಿ ಸ್ಟೂಡೆಂಟ್ಸ್ಗೆ ಇದಾಗುತ್ತೆ ಅಂತಂದು ನನ್ನ ಆ್ಯಸ್ ಎ ವ್ಯೂಯರ್ ಮತ್ತು ಒಬ್ಬ ಸ್ಪೆಕ್ಟೇಟರ್ಗೆ ಇದು ಮಾಡ್ತೀನಿ. ಜಸ್ಟ್ ಪಾಸ್. ಹಾಯ್ ಎಲ್ರಿಗೂ ನಮಸ್ಕಾರ. ಆಯಿತು. ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ತಾನೇ ಜಸ್ಟ್ ಪಾಸ್ ಸಿನಿಮಾ ನೋಡ್ಕೊಂಡು ಬಂದ್ವಿ. ಸಿನಿಮಾ ತುಂಬ ಚೆನ್ನಾಗಿದೆ ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದ ಟೀಮ್. ನನಗೆ ಪರ್ಸ್ನಲಿ ಸ್ಕ್ರೀನ್ ಪ್ಲೇ ತುಂಬ ಇಷ್ಟ ಆಯಿತು ಆ್ಯಂಡ್ ಪರ್ಫಾರ್ಮೆನ್ಸಸ್ ತುಂಬ ಇಷ್ಟ ಆಯಿತು. ಸ್ಟಾರ್ ಕಾಸ್ಟ್ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಸೀನಿಂದ ಲಾಸ್ಟ್ ಸೀನ್ವರೆಗೂ ಕಂಪ್ಲೀಟಾಗಿ ಎಂಜಾಯ್ ಮಾಡಿದೆ. ಡೆಫಿನೆಟ್ಲಿ ಒಂದು ಕಾಲೇಜ್ ರಾಮ್ ಕಾಮ್ ಆ್ಯಂಡ್ ಒಂದು ಒಳ್ಳೆ ಮೆಸೇಜ್ ಇರುವಂಥ ಚಿತ್ರ. ಫ್ಯಾಮಿಲಿ ಜೊತೆ ನೋಡ್ಬೋದು ಆ್ಯಂಡ್ ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ ಆ್ಯಂಡ್ ಎಲ್ಲರೂ ಬಂದು ಜಸ್ಟ್ ಪಾಸ್ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ಒಂದು ಮೆಸೇಜ್ ಚೆನ್ನಾಗಿ ಹೇಳಿದ್ದಾರೆ, ಎಜುಕೇಷನ್ ಇಸ್ ನಾಟ್ ಅ ಬಿಸ್ನೆಸ್ ಅಂತ. ಸೊ ಪರ್ಸ್ನಲಿ ನನಗೆ ನಮ್ಮ ಇಂಡಸ್ಟ್ರಿ ಅಸೆಟ್ ರಘು ಸರ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರ ಬಗ್ಗೆ ಹೇಳೋಕ್ಕೆ ನಿಜವಾಗ್ಲೂ ನಾವೆಲ್ಲ ತುಂಬ ಚಿಕ್ಕವರು, ಬಟ್ ನಿಜವಾಗ್ಲೂ ಅವ್ರು ನಮ್ಮ ಇಂಡಸ್ಟ್ರಿ ಅಸೆಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗ್ ಮತ್ತು ಪ್ರತಿಯೊಬ್ಬರದ್ದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸ್ಟೋರಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು, ನಾಟ್ ಓನ್ಲಿ ಕಾಲೇಜ್ ಸ್ಟೂಡೆಂಟ್ಸ್, ಯಾರು ಬೇಕಂದ್ರೂ ಬಂದು ಮೂವಿ ನೋಡ್ಬೋದು ಅಂಥ ಒಳ್ಳೆ ಸ್ಟೋರಿ. ಸೊ ಐ ವಿಶ್ ದೆಮ್ ಆಲ್ ದಿ ವೆರಿ ಬೆಸ್ಟ್. ಕನ್ನಡ ಜನತೆ, ನಾಟ್ ಓನ್ಲಿ ಕನ್ನಡ ಜನತೆ, ಸೊ ಕರ್ನಾಟಕದಲ್ಲಿ ಯಾರ್ಯಾರು ಇದ್ದೀವಿ ಅಟ್ಲೀಸ್ಟ್ ನಮ್ಮ ಭಾಷೆಗೋಸ್ಕರ ನಾವು ಬಂದು ಮೂವಿ ನೋಡೋದ್ರಲ್ಲಿ ತಪ್ಪಿಲ್ಲ ಅನಿಸುತ್ತೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ಈಗಷ್ಟೇ ನಾವು ಸಿನಿಮಾ ನೋಡ್ಕೊಂಡು ಬಂದ್ವಿ. ಯಾರಿಗೆಲ್ಲ ಇಲ್ಲಿವರೆಗೂ ಕಿರಿಕ್ ಪಾರ್ಟಿ, ಹಾಸ್ಟೆಲ್ ಹುಡುಗರು ಎಲ್ಲ ಅಂಥ ಆಡಿಯನ್ಸಿಗೆ ಡೆಫಿನೆಟ್ಟಾಗಿ ಇಷ್ಟ ಆಗುತ್ತೆ. ಯೂತ್ಗೆ ತುಂಬ ಮೋಟಿವೇಟ್ ಮಾಡುವಂಥ ಸಿನಿಮಾ. ಸೊ ಎಲ್ಲರೂ ಬಂದು ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಕ್ಯಾಸ್ಟಿಂಗ್ ನಂಗೆ ತುಂಬ ಇಷ್ಟ ಆಯಿತು. ಸಾಂಗ್ಸ್, ಫೈಟಿಂಗ್ ಸೀನ್ಸ್, ಶ್ರೀ ಅವರು ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಟೀಮ್ಗೆ. ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು. ಜಸ್ಟ್ ಪಾಸ್ ಸಿನಿಮಾ ನೋಡ್ಕೊಂಬಂದ್ವಿ. ತುಂಬ ಒಳ್ಳೆ ಸಿನಿಮಾ. ಒಂದು ಜಸ್ಟ್ ಪಾಸ್ ಆಗೋವಂಥ ಹುಡುಗರಿಗೆ ಇವಾಗ ಆ್ಯಕ್ಚುಲಿ ಸೀಟೇ ಸಿಗಲ್ಲ, ಸೀಟ್ ಕೊಡೋದೇ ಇಲ್ಲ. ಜಸ್ಟ್ ಪಾಸ್ ಆಗಿದ್ರೆ ಎಲ್ಲರೂ ಪರ್ಸೆಂಟೇಜ್ ಕೇಳ್ತಾರೆ. ಅಂಥದ್ರಲ್ಲಿ ಅಂದರೆ ಜಸ್ಟ್ ಪಾಸ್ ಆಗೋ ಹುಡುಗರಿಗೆ ಒಂದು ಕಾಲೇಜ್ ಮಾಡಿ ಅದರಲ್ಲಿ ನಡೆಯುವಂಥ ಒಂದು ಕಥೆನ ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ. ನಮ್ಮ ಶ್ರೀಯಣ್ಣವರಾಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ನಮ್ಮ ಇಬ್ಬರು ದಾವಣಗೆರೆ ಹುಡುಗರು ಕೂಡ ಮಾಡಿದ್ದಾರೆ. ಅದೊಂದು ಖುಷಿ ವಿಚಾರ. ಒಂದು ಒಳ್ಳೆ ಸಿನಿಮಾ, ಖಂಡಿತ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಮಾರ್ಕ್ಸ್ ತೊಗೊಂಡು ಪಾಸಾಗಿದೆ ಸಿನಿಮಾ. ಎಲ್ಲ ನಟನೆ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, DOP ಅವ್ರ ಕೆಲಸ ಆಗಿರ್ಬೋದು, ಎಲ್ಲ ಟೆಕ್ನಿಷಿಯನ್ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ಗಳ ಬಗ್ಗೆ ಮಾತಾಡಲ್ಲ, ಹೀರೋಯಿನ್ಗೆ ಭಾಳ ಆಪ್ತರು. ಹೀರೋ ಕೂಡ ಅಷ್ಟೇ ತುಂಬ ಒಳ್ಳೆ ಡ್ಯಾನ್ಸ್ ಮಾಡಿದ್ದಾರೆ, ಆ್ಯಕ್ಟಿಂಗ್ ಮಾಡಿದ್ದಾರೆ, ಫೈಟ್ಸ್ ಕೂಡ ಚೆನ್ನಾಗಿದೆ.
ಆಮೇಲೆ ಅದೆಲ್ಲ ಹೊರತುಪಡಿಸಿ ಸ್ಟೂಡೆಂಟ್ಸ್ಗಳಿಗೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಸಿನಿಮಾ. ಎಲ್ಲೂ ಕೂಡ ಬೋರ್ ಹೊಡಿದಿರ ಒಂದು ಕಡೆವರೆಗೂ ಎಂಗೇಜಿಂಗ್ ಆಗಿದೆ ಸಿನಿಮಾ. ಸೊ ಎಲ್ಲರೂ ನೋಡಲೇಬೇಕಾದಂಥ ಸಿನಿಮಾ. ನೋಡಿ ಇಂಥ ಹೊಸಬರ ತಂಡಕ್ಕೆ ಆಶೀರ್ವಾದ ಮಾಡಿ ಬೆಳೆಸಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಹುಡುಗರ ಸಿನಿಮಾ, ತರಲೆಗಳ ಸಿನಿಮಾ, ಎಮೋಷ್ನಲ್ ಸಿನಿಮಾ ಎಲ್ಲ ಕ್ಯಾಟಗರಿನ ರೀಚ್ ಆಗುತ್ತೆ. ಸ್ಪೆಷಲಿ ಕಾಲೇಜ್ ಹುಡುಗರು ನೋಡಲೇಬೇಕಾದಂಥ ಸಿನಿಮಾ. ಚೆನ್ನಾಗಿ ಮಾಡಿದ್ದಾರೆ, ನನಗೆ ಇಷ್ಟ ಆಯಿತು. ಗುಡ್ ಟೀಮ್, ಗುಡ್ ಎಫರ್ಟ್ ಕಾಣ್ತಾ ಇದೆ ಫಿಲ್ಮ್ ಮೇಲೆ. ಒಳ್ಳೆಯದಾಗಲಿ ಟೀಮ್ಗೆ. ಥಿಯೇಟ್ರಲ್ಲಿ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಈಗ ತಾನೇ ಜಸ್ಟ್ ಪಾಸ್ ಸಿನಿಮಾನ ನೋಡಿದ್ವಿ. ಕಾಲೇಜ್ ಸಿನಿಮಾಗಳು ವರ್ಷಕ್ಕೆ ಒಂದಷ್ಟು ಬರ್ತಾ ಇರಬೇಕು. ಸೊ ಅದು ಒಳ್ಳೆ ಟೈಮಲ್ಲಿ ಬಂದಿದೆ. ಒಂದಷ್ಟು ಈಗ ಫೆಬ್ರವರಿ ಬೇರೆ, ಸೊ ಒಂದಷ್ಟು ಲವರ್ಸ್ಗಳು ಕಾಲೇಜಿಗೆ ಹೋಗುವಂಥ, ಕಾಲೇಜನ್ನು ಬಿಟ್ಟು ಸಿನಿಮಾಗೆ ಹೋಗುವಂಥ ದಿನಗಳಿಗೆ ಜಾಸ್ತಿ. ಸೊ ಈ ಟೈಮಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಯಾವಾಗಲೂ ಅಂದರೆ ಓದೋರಿಗೆ ತುಂಬ ಪ್ರಾಮುಖ್ಯತೆನ ಎಲ್ಲ ಕಡೆ ಕೊಡ್ತಾ ಇರ್ತೀವಿ. ಸೊ ಇಲ್ಲಿ ಒಂದು ಜಸ್ಟ್ ಪಾಸ್ ಆಗುವಂಥ ಹುಡುಗರನ್ನ ಇಟ್ಕೊಂಡು ಅವರನ್ನು ಅಂದರೆ ಅವ್ರ ಲೈಫಲ್ಲಿ ಯಾವ ಥರ ಅವ್ರಿಗೊಂದು ಕಾನ್ಫಿಡೆನ್ಸ್ನ ತುಂಬಬೇಕು ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಕಾಸ್ಟಿಂಗು ತುಂಬ ದೊಡ್ಡ ಕಾಸ್ಟಿಂಗ್ ಇದೆ. ಸೊ ಎಲ್ಲರೂ ಅದ್ಭುತವಾಗಿ ನಟಿಸಿದ್ದಾರೆ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಮತ್ತು ಇಡೀ ಸಿನಿಮಾ ನಿಮಗೆ ಎಂಟರ್ಟೈನ್ ಮಾಡ್ತಾನೆ ಹೋಗುತ್ತೆ. ಸೊ ಈ ಥರದೊಂದು ಎಂಟರ್ಟೈನಿಂಗ್ ಆಗಿರುವಂಥ ಸಿನಿಮಾ ಬೇಕಿತ್ತು. ಸೊ ಈ ಟೈಮಿಗೆ ಒಳ್ಳೆ ಟೈಮಿಗೆ ಬಂದಿದೆ. ದಯವಿಟ್ಟು ಎಲ್ಲ ಕನ್ನಡಿಗರು ಬಂದು ಸಿನಿಮಾ ನೋಡಿ. ಸೊ ಬಂದು ನೀವು ಹೋಗುವಂಥ ಅಂದರೆ 35 ಮಾರ್ಕ್ಸ್ ಅಂದರೆ 35 ಮಾರ್ಕ್ಸಿಗೆ ಆಗಿರಲ್ಲ, ನೀವು ಹೋಗುವಾಗ 100 ಮಾರ್ಕ್ಸ್ ಕೊಟ್ಟು ಹೋಗ್ತೀರಾ. ಸೊ ಆ ಥರದೊಂಥರ ಸಿನಿಮಾ. ಸೊ ದಯವಿಟ್ಟು ಎಲ್ಲ ಕನ್ನಡಿಗರು ಬಂದು ಈ ಸಿನಿಮಾ ನೋಡಿ. ಜಸ್ಟ್ ಪಾಸ್ನ ಫಸ್ಟ್ ರ್ಯಾಂಕ್ಗಾಗಿ ಪ್ರಮೋಟ್ ಮಾಡಿ ಬಂದು ನೋಡಿ, ಸಿನಿಮಾ ಹರಿಸಿ. ಕನ್ನಡ ಸಿನಿಮಾಗಳ ಜಾಸ್ತಿ ಥಿಯೇಟ್ರಿಗೆ ಬಂದು ನೋಡಿ ದಯವಿಟ್ಟು. ಥ್ಯಾಂಕ್ ಯು. ಸಿನಿಮಾದಲ್ಲಿ ನಾನು ನೋಡಿರೋ ಬೆಸ್ಟ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಅಂದರೆ ಅದ್ಭುತವಾಗಿದೆ. ಇಂಥ ಸಿನಿಮಾಗಳನ್ನ ನೀವು ಥಿಯೇಟ್ರಿಗೆ ಬಂದು ನೋಡಿದ್ರೆ ನಿಜವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿನ ಬೇರೆ ರೂಪಕ್ಕೆ ಹೋಗುತ್ತೆ. ನಾವು ನಮ್ಮ ಕೆಲಸದ ಒತ್ತಡದಲ್ಲಿ ಆ್ಯಕ್ಚುಲಾಗಿ ನಮ್ಮ ತಾಯಿ ಒಂದು ವಾರದಿಂದ ಫೋನ್ ಮಾಡ್ತಾಯಿದ್ರು, ನಾನು ಎತ್ಕೋತಾ ಇರಲಿಲ್ಲ. ಇವತ್ತು ಈ ಸಿನಿಮಾನ ನೋಡಿದ್ಮೇಲೆ ಆ ಸೀನ್ ತುಂಬ ಒಳ್ಳೆ ಸೀನ್ ಮಾಡಿದ್ದಾರೆ. ಆ ಸೀನ್ ನೋಡಿದಾಗ ನಂಗೆ ಅನ್ನಿಸ್ತು, ನಮ್ಮ ಅವ್ವ ಅಂತ ಅಂತೀವಿ, ಅವ್ವ ಒಂದು ನಿಮಿಷ ಫೋನ್ ಮಾಡ್ತೀನಿ, ನೀನು ಮಲ್ಕೋಬೇಡ ಅಂತ ಹೇಳ್ಬಿಟ್ಟು ಸಿನಿಮಾ ನೋಡ್ಬಿಟ್ಟು ಹೊರಗಡೆ ಬಂದಮೇಲೆ ನಮ್ಮ ತಾಯಿಗೆ ಫೋನ್ ಮಾಡಿದೆ. ಆ ಥರ ಸನ್ನಿವೇಶಗಳನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ತುಂಬ ಖುಷಿ ಆಯಿತು. ನಾನಂತೂ ಇಡೀ ಸಿನಿಮಾ ತುಂಬ ಎಂಜಾಯ್ ಮಾಡಿದ್ವಿ. ಎಲ್ಲ ಪಾತ್ರಗಳ ಜೀವಿಸಿದ್ದಾರೆ. ಅಷ್ಟು ಅದ್ಭುತವಾಗಿರೋ ಸಿನಿಮಾನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ತುಂಬ ಚೆನ್ನಾಗಿದೆ. ನೀವು ಬಂದು ಥಿಯೇಟ್ರಲ್ಲಿ ನೋಡಲೇಬೇಕು. ಮಾತಾಡಿ. ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಕಲಾರತಿ ಮಾದೇವ್ ಅಂತ. ಈ ಸಿನಿಮಾದಲ್ಲಿ ನಾನೊಂದು PC ಕ್ಯಾರೆಕ್ಟರ್ ಮಾಡಿದ್ದೀನಿ. ದೀಪಕ್ ರೈ ಸರು ಮತ್ತು ಸುಚೇಂದ್ರ ಪ್ರಸಾದ್ ಸರ್ ಕಾಂಬಿನೇಷನಲ್ಲಿ. ಫಸ್ಟ್ ಹಾಫು ಯೂತ್ಸ್ ಎಲ್ಲ ಕಾಮಿಡಿ ಮಾಡ್ತಿರ್ತಾರೆ. ನಮ್ಮ ದಾನಪ್ಪನವರು ಕೂಡ ತುಂಬ ಚೆನ್ನಾಗಿ ಕಾಮಿಡಿ ಮಾಡಿದ್ದಾರೆ. ನಮ್ಮ ಕಾಮಿಡಿ ಕಿರೀಟಿ ಚಂದ್ರಶೇಖರು. ಸೊ ಸೆಕೆಂಡ್ ಹಾಫಲ್ಲಿ ನಮ್ಮದು PCಗಳದ್ದು ತುಂಬ ಕಾಮಿಡಿ ಬರುತ್ತೆ. ನಾನು ಮಂಡ್ಯ ಭಾಷೆ ಮಾತಾಡಿದ್ರೆ ಅವರು ಮಂಗಳೂರು ಭಾಷೆ ಮಾತಾಡ್ತಿರ್ತಾರೆ. ವಿಷಯ ಏನಪ್ಪ ಅಂದರೆ ನೋಡಿ, ಜಸ್ಟ್ ಪಾಸ್ ಅಂತ ಅನ್ನೋದು ಹೆಂಗಿರುತ್ತೆ ಅಂದರೆ, ಇವತ್ತೆಲ್ಲ ತುಂಬ ಓದೋರೆಲ್ಲ ಫಾರಿನ್ಗೆ ಹೋಗ್ಬಿಡ್ತಾರೆ, ದೊಡ್ಡ ಹುದ್ದೆಗಳಿಗೆ ಹೋದವರೆಲ್ಲ ಹೋಗ್ಬಿಡ್ತಾರೆ. ಆದರೆ ಇವತ್ತು ಬಹುಮುಖ್ಯವಾಗಿ ಜಸ್ಟ್ ಪಾಸ್ ಓದೋರು ಇಲ್ಲೇ ಉಳ್ಕೊಂಬಿಡ್ತಾರೆ, ನಮ್ಮ ನಾಡಲ್ಲೇ ಉಳ್ಕೊಂಬಿಡ್ತಾರೆ. ಸೊ ಅವರೇ ತಂದೆ ತಾಯಿಗಳನ್ನ ಒಂದು ಸ್ವಲ್ಪ ಅಬ್ಸರ್ವ್ ಮಾಡೋದು ಮತ್ತು ಆಗು ಹೋಗುಗಳನ್ನ ನೋಡೋದು ಎಲ್ಲ ಇರುತ್ತೆ. ಇಲ್ಲಾಂದರೆ ಮಕ್ಕಳು ಏನಾಗ್ಬಿಡುತ್ತೆ ಅಂದರೆ ಎಲ್ಲ ತಂದೆ ತಾಯಿಗಳು ಆಶ್ರಮಕ್ಕೆ ಹೋಗ್ಬಿಡ್ತಾರೆ. ಈ ಥರದ್ದೆಲ್ಲ ಆಗ್ಬಿಡುತ್ತೆ. ಯೂತ್ಸ್ಗೆ ಒಳ್ಳೆ ಮೆಸೇಜ್ ಇದೆ. ಮತ್ತು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ, ಒಳ್ಳೆಯದೇ ಮಾತಾಡಿ, ಒಳ್ಳೆಯದೇ ಆಗ್ತಾ ಇರ್ತದೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನೀವೇ ನೆನ್ನೆ ನೋಡಿದ್ದೀರಾ, ಪೈರಸಿ ಆಗಿದ್ದು, ಟೆಲಿಗ್ರಾಮಲ್ಲಿ ಅಪ್ಲೋಡ್ ಆಗಿದ್ದು, ಪೊಲೀಸ್ನವ್ರಿಗೆಲ್ಲ ಒಪ್ಸಿದೆಲ್ಲ ನೀವೆಲ್ಲ ನೋಡಿದ್ದೀರಾ. ಹಂಗಾಗಿ ಇವತ್ತು ಒಂದೇ ದಿನ ಅಲ್ಲ, ಹಲವಾರು ಸೆಲೆಬ್ರಿಟಿಗಳೆಲ್ಲ ಹೇಳಿದ್ದಾರೆ. ಬಾಸ್ ಹೇಳಿದ್ದಾರೆ, ಶಿವಣ್ಣವ್ರು ಹೇಳಿದ್ದಾರೆ, ಸಿಕ್ಕಾಕೋಬೇಡ್ರಿ ಇದು ಎಲ್ಲ. ಯಾಕಂದರೆ ಅವ್ನು ಮಾತಾಡ್ತಿದ್ದವನು ಅವ್ನು ಕನ್ನಡನೇ ಮಾತಾಡ್ತಾ ಇರಲಿಲ್ಲ, ಅವನು ಹಿಂದಿ ಅವನು. ನೋಡಿ, ನೀವೇನೇ ಚಾಟ್ ಮಾಡ್ಬೇಕಾದ್ರೆ ಯೂಟ್ಯೂಬಲ್ಲಿ ಆಗ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಅವರು ಫೇಕ್ ಅಕೌಂಟ್ನ, ಫೇಕ್ ID ನ ಕ್ರಿಯೇಟ್ ಮಾಡ್ಕೊಂಡು ಈ ಥರದ್ದೆಲ್ಲ ಮಾಡ್ತಿರ್ತಾರೆ. ಹಾಗಾಗಿ ಪೈರಸಿಗಳಿಗೆ ದಯವಿಟ್ಟು ಇದು ಮಾಡಬೇಡಿ. ಆ ಥರದ್ದೆಲ್ಲ ಬಂದಾಗ ನೀವು ಮಾಧ್ಯಮದವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಮ್ಮ ಜಸ್ಟ್ ಪಾಸ್ ಸಿನಿಮಾಕ್ಕೆ ಹೈ ಫಸ್ಟ್ ಕ್ಲಾಸಲ್ಲಿ ನಮಗೆ ಮಾಧ್ಯಮದವರು ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾವು ಯಾವಾಗಲೂ ನಿಮಗೆ ಚಿರಋಣಿಯಾಗಿರ್ತೀವಿ ಅಂತ ಕೇಳ್ಕೊತಾ ಇದ್ದೀನಿ. ಜೈ ಕನ್ನಡಾಂಬೆ. ಅದು ಟೈಟ್ಲಲ್ಲಿ ನೀವು ಬರೀ ಜಸ್ಟ್ ಪಾಸ್ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಜಸ್ಟ್ ಪಾಸ್ ಅಂದರೆ ಅದು ಬೆಸ್ಟ್ ಪಾಸ್. ಯಾಕಂದರೆ 98, 100 ತೊಗೊಂಡು ಪಾಸ್ ಆದವ್ರ ಲೆಕ್ಕ ಬೇರೆ ಇರುತ್ತೆ. ಈ ಜಸ್ಟ್ ಪಾಸ್ ಅನ್ನೋದು ಒಬ್ಬ ಜಸ್ಟ್ ಪಾಸ್ ಆಗೋ ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು, ಅವ್ನ ಲೈಫಲ್ಲೂ ಕೂಡ ಅಷ್ಟೇ. ಅದು ಒಂದು ಮಾರ್ಕ್ಸ್ ಕಡಿಮೆ ಆದರೆ ಅವ್ನು ಫೇಲ್ ಆಗ್ತಾನೆ. ಒಂದೇ ಒಂದು ಮಾರ್ಕ್ಸ್ ತೊಗೊಂಡು ಅವನು 36 ತೊಗೊಂಡ್ರೆ ಪಾಸ್ ಆಗ್ಬಿಡ್ತಾನೆ. 35 ಅನ್ನೋ ಒಂದು ಘಟ್ಟ ಇದೆಯಲ್ಲ, ಅದು ಲೈಫಲ್ಲಿ ಎಲ್ಲರ ಜೀವನದಲ್ಲೂ ಬರ್ತಕ್ಕಂಥದ್ದು. ಈ ನಮ್ಮ ಸಿನಿಮಾದಲ್ಲಿ ಎಲ್ಲವೂ ಇದೆ. ಅಂದರೆ ಇದರಲ್ಲಿ ಬರೀ ಜಸ್ಟ್ ಪಾಸ್ ಅಂತ ಬರೀ ಎಜುಕೇಷನ್ ಅಷ್ಟೇ ಅಲ್ಲ,
ಜೀವನನ ನಾವು ಹೇಗೆ ಕಟ್ಕೋಬೇಕು, ನಮ್ಮ ಜೀವನದಲ್ಲಿ ಏನೇನು ಘಟ್ಟಗಳು ಬರ್ತವೆ ಅದನ್ನು ಹೇಗೆ ಎದುರಿಸಬೇಕು, ಲೈಫಲ್ಲಿ ನಮ್ಮನ್ನು ಯಾರು ತುಳಿದಾಗ ನಾವು ಹೇಗೆ ಮೇಲೆ ಬರಬೇಕು ಅನ್ನೋದನ್ನೆಲ್ಲವನ್ನೂ ತೋರಿಸ್ತಕ್ಕಂಥ ಚಿತ್ರ. ನೀವು ಸಿನಿಮಾಕ್ಕೆ ಬಂದಾಗ ಪಕ್ಕಾ ಇಲ್ಲಿ ದುಡ್ಡು ವಸೂಲಿ ಆಗುತ್ತೆ. ಯಾಕಂದರೆ ಎಂಟರ್ಟೈನ್ಮೆಂಟ್ಗೆ ಯಾವುದೇ ರೀತಿಯಿಂದ ಕೊರತೆ ಇಲ್ಲ. ಎಲ್ಲ ಥರದ ಹಾಡುಗಳಿದೆ, ಎಲ್ಲ ಥರದ ದೃಶ್ಯಗಳಿದೆ, ಎಲ್ಲ ಥರದ ಪಾತ್ರಗಳಿದೆ. ಟೋಟಲ್ ಆಗಿ ಜಸ್ಟ್ ಪಾಸ್ ಇಸ್ ಬೆಸ್ಟ್ ಪಾಸ್. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾನ ನೋಡಿ ನಮ್ಮನ್ನು ಬೆಳೆಸಬೇಕು, ಹರಿಸ್ಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ನಮಸ್ಕಾರ, ನಾನು ಉಂಗ್ರಣ ಚಂದ್ರು, ಕಾಮಿಡಿ ಕಿಲಾಡಿ ಆರ್ಟಿಸ್ಟು. ಈ ಸಿನಿಮಾದಲ್ಲಿ ಲಿಂಗ ಅನ್ನುವಂಥ ಒಂದು ಪಾತ್ರ ಮಾಡಿದ್ದೀನಿ. ಖುಷಿಯಾಗುತ್ತೆ. ಈ ಸಿನಿಮಾ ಮಾತ್ರ ಗೆಲುವಲ್ಲ, ಜೀವನದಲ್ಲಿ ಗೆಲ್ಲೋದು ಕೂಡ ಗೆಲುವಾಗುತ್ತೆ. ಅದನ್ನು ಸೂಚ್ಯವಾಗಿ ಆಡಿಯನ್ಸಿಗೆ ಹೇಳ್ತಾ ಬಂದಿದ್ದಾರೆ. ಈ ಒಂದು ಸಿನಿಮಾದ ಭಾಗವಾಗಿದ್ದಕ್ಕೆ ನನಗೊಂದು ಖುಷಿ ಇದೆ. ಯಾಕಂದರೆ ನಮಗೆ ಅನಿಸುತ್ತೆ, ಅಂದರೆ ಬರೀ ಸಿನಿಮಾದ ಭಾಗವಾಗಿ ನಾವು ಮಾತಾಡ್ಬೋದು ಅಥವಾ ಖುಷಿ ಪಡ್ಬೋದು ಅನ್ನೋದಕ್ಕಿಂತ ಈ ಸಿನಿಮಾ ನೋಡಿದ ಮೇಲೆ ಇನ್ಸ್ಪೈರ್ ಆಗ್ತೀವಿ ನಾವು ಕಲಾವಿದರಾಗಿ, ಈ ಸಿನಿಮಾದ ಪಾರ್ಟ್ ಆಗಿದ್ದು ಕೂಡ. ಸೊ ಅದಕ್ಕೊಂದು ಖುಷಿ ಇದೆ. ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೀರಿ. ಮತ್ತು ಇಂಥ ಟೀಮನ್ನ ಜೊತೆಗೆ ನಾವು ಕೆಲಸ ಮಾಡಿದ್ದೀವಿ ಅನ್ನೋದಕ್ಕೊಂದು ಖುಷಿ ಇದೆ. ಆಮೇಲೆ ಆಡಿಯನ್ಸಿಗೆ ಎಂಗೇಜಿಂಗ್ ಆಗಿ ಇಡ್ತಾರೆ. ಪ್ರತಿ ಸೀನಲ್ಲೂ ಕೂಡ ಖುಷಿ ಕೊಡುವಂಥದ್ದು, ಅದ್ರ ಜೊತೆಗೆ ಸಂದೇಶವನ್ನು ಕೊಡೋದು. ಅಂದರೆ ನಾವು ಮಾಡೋ ಕೆಲಸದಲ್ಲಿ ಒಂದಷ್ಟು ಕೆಲಸವನ್ನು ಅಥವಾ ಆಡಿಯನ್ಸಿಗೆ ಸಂದೇಶವನ್ನು ಕೊಡಬೇಕು, ಅದನ್ನು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಒಂದಷ್ಟು ಖುಷಿ ಅಂತ ಕ್ಷಣಗಳನ್ನು ನಾವು ಇಲ್ಲಿ ಎಂಗೇಜಿಂಗ್ ಆಗಿ ಕಳಿತೀವಿ. ಎಂಟರ್ಟೈನಿಂಗ್ ಆಗಿದೆ. ಫುಲ್ಲು ಪೈಸಾ ವಸೂಲಾಗಿರುವಂಥ ಸಿನಿಮಾನ ಕೊಟ್ಟಿದ್ದಕ್ಕಾಗಿ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಧನ್ಯವಾದಗಳು ಅರ್ಪಿಸ್ತಿದ್ದೇನೆ. ಆ ಧನ್ಯವಾದಗಳು ನಾನು ಈ ಸಿನಿಮಾದ ಪಾರ್ಟ್ ಆಗಿದ್ದಕ್ಕೆ, ನಾವು ಎಲ್ಲ ಗೆಳೆಯರ ಜೊತೆಗೆ ನಾನು ಅಭಿನಯಿಸಿದ್ದಕ್ಕಾಗಿ ಖುಷಿಪಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಮೀಡಿಯಾದವ್ರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀವಿ. ನಮಗೆ ಎಲ್ಲ ರೀತಿ ಸಪೋರ್ಟ್ ಮಾಡಿದ್ದೀರಾ. ರಿಪೋರ್ಟು ತುಂಬ ಅದ್ಭುತವಾಗಿ ಇದೆ. ಮತ್ತು ನಿನ್ನೆಗೆ ಇವತ್ತು ಟಿಕೆಟ್ ವೈಸೂ ಕೂಡ ತುಂಬ ಇಂಪ್ರೂವೈಸ್ ಆಗಿದೆ. ಒಂದು ಒಳ್ಳೆ ಒಪಿನಿಯನ್ ಇದೆ. ಜಸ್ಟ್ ಪಾಸ್ ಸಿನಿಮಾಗೆ ಇವತ್ತು ನೋಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಸೆಲೆಬ್ರಿಟಿಗಳಿಗೆ ನಮ್ಮ ತಂಡದ ಪರವಾಗಿ ಒಂದು ಥ್ಯಾಂಕ್ಸ್ ಹೇಳ್ತೀವಿ. ಇವತ್ತು ಸಿನಿಮಾ ಬಗ್ಗೆ ನಾವು ಏನೇ ಮಾತಾಡ್ಬೋದು, ಅದ್ರ ಹಿಂದೆ ನಿರ್ಮಾಪಕರು ಮತ್ತು ಟೆಕ್ನಿಷಿಯನ್ಗಳು ಶ್ರಮ ತುಂಬ ಇರ್ತದೆ. ಆಮೇಲೆ ನಮ್ಮ ಆರ್ಟಿಸ್ಟ್ಗಳ ಶ್ರಮನೂ ಇರ್ತದೆ. ನಮ್ಮ ಸಿನಿಮಾದ DOP ಇವರು ಕಣಿಗೆ ಕಾಣಿಸ್ಗಳಲ್ಲಿ ಹಿಡ್ಕೊಂಬಂದಿದ್ದೀವಿ. ಸುಜಯ್ ಕುಮಾರ್ ಬಾವಿ ಕಟ್ಟೆ ಅಂತ ತುಂಬ ಚೆನ್ನಾಗಿ ನಮ್ಮ ಸಿನಿಮಾಗೆ ಛಾಯಾಗ್ರಹಣ ಮಾಡಿದ್ದಾರೆ. ಅದ್ಭುತವಾಗಿ ಈ ಸಿನಿಮಾ ಒಂದು ಪೇಂಟ್ ಥರ ಬರೋದಕ್ಕೆ ನಮ್ಮ ಸುಜಯ್ ಕುಮಾರ್ ಬಾವಿಕಟ್ಟೆಯವರು ಮುಖ್ಯ ಕಾರಣ. ಅವರು ಸಿನಿಮಾ ಬಗ್ಗೆ ಇದುವರೆಗೂ ಮಾತಾಡಿಲ್ಲ. ಅದಕ್ಕೆ ಎಲ್ಲರ ಪರವಾಗಿ ಇವರು ಮಾತಾಡ್ತಾರೆ. ಇವಾಗ 2 ನಿಮಿಷ ಮಾತಾಡಿ. 2 ನಿಮಿಷ ಮಾತಾಡಲ್ಲ ಸರ್. ಓಕೆ, ಸಿನಿಮಾ ಈಗ ತಾನೇ ನಾನು ಫಸ್ಟು ಈಗ ನೋಡ್ಕೊಂಡು ಬಂದೆ ಎಲ್ಲರ ಜೊತೆಯಲ್ಲಿ. ಜೋರಾಗಿ ಮಾತಾಡಬೇಕು. ಜೋರಾಗಿ ಮಾತಾಡ್ತೀನಿ ಸರ್. ಸಿನಿಮಾ ನನಗಂತೂ ಖುಷಿ ಆಯಿತು. ಆಮೇಲೆ ಈಗ ಬಂದಿದ್ದ ಗೆಸ್ಟ್ ಎಲ್ಲ ಸಿನಿಮಾ ನೋಡಿದ್ದಾರೆ, ಅವ್ರಿಗೂ ಸಹ ತುಂಬ ಇಷ್ಟ ಆಗಿದೆ. ಇನ್ನೇನು ಅಂತ ಹೇಳಿದ್ರೆ, ಈಗ ನಿಮ್ಗಳ ಕೆಲಸ, ನೀವು ಅದನ್ನು ತುಂಬ ಚೆನ್ನಾಗಿ ರೀಚ್ ಮಾಡಿಸ್ತಾ ಇದ್ದೀರಾ. ಇನ್ನೂ ಒಂದಿಷ್ಟು ಇವತ್ತಿನ ಒಂದು ಏನು ವ್ಯೂವರ್ಸ್ ಏನು ನೋಡಿದಾರಲ್ಲ, ಅವರ ಅಭಿಪ್ರಾಯವನ್ನು ಸಹ ಇಷ್ಟೇ ರೀಚ್ ಮಾಡಲಿ. ಮತ್ತು ಇನ್ನೂ ಜನ ಥಿಯೇಟ್ರಿಗೆ ಬರೋ ಥರ ಒಂದಿಷ್ಟು ರಿಕ್ವೆಸ್ಟ್ ಇರುತ್ತೆ ನಮ್ಮಿಂದ. ಥ್ಯಾಂಕ್ ಯು ಸೋ ಮಚ್. ಪ್ರೊಡ್ಯೂಸರ್ ಸರ್ ಒಂದು ಥ್ಯಾಂಕ್ಸ್ ಹೇಳ್ಬಿಡ್ತಾರೆ. ತುಂಬ ಚೆನ್ನಾಗಿ ಬಂದಿದೆ ಫಿಲಮು. ನಮ್ಮ ಡೈರೆಕ್ಟ್ರು ಒಳ್ಳೆ ಕಥೆನ ಕೊಟ್ಟಿದ್ದಾರೆ, ನಿರ್ದೇಶನ ಕೂಡ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಸುಜಯ್ ಕುಮಾರ್ ಕೂಡ ವಿಡಿಯೋಗ್ರಫಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ಹೀರೋ ಆದ ಇವರು ಕೂಡ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ನನಗೆ ಒಳ್ಳೆ ರಿಪೋರ್ಟ್ ಬಂದಿದೆ. ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಮ್ಮ ಎಲ್ಲ ಹುಡುಗರು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬಟ್ ಒಂದು ವಿಪರ್ಯಾಸ ಅಂದರೆ, ಇವತ್ತು ಕನ್ನಡ ಲ್ಯಾಂಗ್ವೇಜ್ 3-4 ರಿಲೀಸ್ ಆಗಿದೆ ಲಾಸ್ಟ್ ನಿನ್ನೆ. ಬಟ್ ನಾನು ಬುಕ್ ಮೈ ಶೋಲ್ಲಿ ನೋಡಿದ್ರೆ ಬರೀ ಹಿಂದಿನೇ ಜಾಸ್ತಿ ಬುಕ್ ಆಗಿದೆ ಹೊರತು ಕನ್ನಡಗಳು ಬುಕ್ ಆಗ್ತಾಯಿಲ್ಲ. ಕರ್ನಾಟಕದಲ್ಲಿ ಕನ್ನಡ ಫಿಲಮ್ ನೋಡೋರು ಕಮ್ಮಿ ಆಗಿಬಿಟ್ಟಿದ್ದಾರೆ. ಇದೊಂದು ದೊಡ್ಡ ವಿಪರ್ಯಾಸ. ಈ ಥರನೇ ಮುಂದೆ ಆದರೆ ತುಂಬ ಕಷ್ಟ ಆಗುತ್ತೆ ಕನ್ನಡ ಫಿಲಮ್. ನೀವು ಮೀಡಿಯಾದವರು ತುಂಬ ನಮಗೆ ಸಪೋರ್ಟ್ ಮಾಡಿದ್ದೀರಾ. ಬಿಗಿನಿಂಗಿಂದ 1-1.5 ತಿಂಗಳಿಂದ ತುಂಬ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು. ಹೀಗೆ ನಿಮ್ಮ ಸಪೋರ್ಟ್ ಮುಂದೇನೂ ಇರಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲ ನಮ್ಮ ಕರ್ನಾಟಕದ ಪ್ರೇಕ್ಷಕರು ಜಸ್ಟ್ ಪಾಸ್ ಫಸ್ಟ್ ಕ್ಲಾಸ್ ಆಗಿದೆ. ನಾಳೆ ಭಾನುವಾರ ಇದೆ, ಫ್ರೀ ಮಾಡ್ಕೊಂಡು ಸಿನಿಮಾನ ನೋಡೋಕ್ಕೆ ಶುರು ಮಾಡಿ. ಒಂದು ಅದ್ಭುತವಾದ ಎಂಟರ್ಟೈನ್ಮೆಂಟ್ ಕಾಲೇಜ್ ಜಾನರ್ ಇರ್ತಕ್ಕಂಥ ಸಿನಿಮಾ ಇವತ್ತು ಇನ್ಕ್ರೀಸ್ ಆಗಿದೆ. ನೋಡ್ತಾ ಇದ್ದೀರಾ ತುಂಬ ಜನ. ಇನ್ನೂ ಹೆಚ್ಚು ಜನ ನೋಡಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ ನಮ್ಮ ತಂಡದ ಪರವಾಗಿ. ಜೈ ಜಸ್ಟ್ ಪಾಸ್. ಒಂದು ನಿಮಿಷ ಕಿಟ್ಟಿ ಸರ್ ಬನ್ನಿ ಸರ್. ಸುಮೇಶ್ ಒಂದು ನಿಮಿಷ. ಕಿಟ್ಟಿ ಸರ್ ಕೂಡ ಸಿನಿಮಾ ಬಗ್ಗೆ ಮಾತಾಡೋಕ್ಕಾಗಲಿಲ್ಲ, ಮಾತಾಡ್ತಾರೆ ಇವಾಗ. ಹೇಳಿ. ಜಸ್ಟ್ ಪಾಸ್
ಸೂಪರ್ ಪಾಸ್ ಆಗಿದೆ. ತುಂಬ ಚೆನ್ನಾಗಿದೆ. ನಮ್ಮ ಕಾಲೇಜ್ ಡೇಸ್ ಎಲ್ಲ ಮುಂದೆ ಬರ್ತಾ ಇದೆ, ನೋಡ್ತಾ ಇದ್ದೀವಿ. ನಾವೇನು ಕಾಲೇಜಲ್ಲಿ ಏನೇನು ಮಾಡಿದ್ದೀವಿ ಅನ್ನೋದು ಎಲ್ಲ ರೀಕಾಲ್ ಆಗ್ತಾ ಇದೆ. ಜೊತೆಗೆ ಒಂದು ಒಳ್ಳೆ ಮೆಸೇಜ್ ಇದೆ. ಓದೋ ಹುಡುಗರು ಎಲ್ಲ ಹೆಂಗೆ ಓದಬೇಕು, ಏನು ಸಾಮಾಜಿಕವಾಗಿ ಏನು ಹೆಂಗಿರಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ನೋಡಿ ಹಾರೈಸ್ಬೇಕಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಜಸ್ಟ್ ಪಾಸ್. ಆಲ್ ದ ಬೆಸ್ಟ್. ಜಸ್ಟ್ ಪಾಸ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ.